ಕಾರ್ಯಕ್ರಮವಾಗಿಯೂ ಎಲ್ಲ ಕಾರ್ಯದಲ್ಲೂ ಕೂಡ ಯಶಸ್ವಿ ಆಗ್ತದೆ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಆದರೆ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವೆಲ್ಲರೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ಹಿಂದೆ ಇದ್ದೇವೆ. ದೇವರ ಅನುಗ್ರಹ ಇದೆ, ಖಂಡಿತವಾಗಿ ನಮಗೆ ಸಂಶಯ ಬೇಡ. ಆದರೆ ಆ ರೀತಿಯ ಕೆಲಸಕ್ಕೆ ನಮ್ಮಲ್ಲಿ ಕೂಡ ಆ ರೀತಿಯ ಮನಸ್ಸುಗಳು ಬೇಕು. ಆ ರೀತಿಯ ಮನಸ್ಸುಗಳಿದ್ದಾಗ ಯಾವುದೇ ಒಬ್ಬ ಸಂಘಟನೆಯ ನಾಯಕತ್ವವನ್ನ ವಹಿಸಿಕೊಂಡಾಗ ಆ ನಾಯಕತ್ವವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯತೆ. ಆ ರೀತಿಯ ಒಂದು ಅನುಗ್ರಹ ಕಾರ್ಯಕರ್ತರಾಗಿರ್ತಕ್ಕಂಥ ನಾವುಗಳು ಅವರ ಜೊತೆಲಿದ್ದು ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಅದರ ಜೊತೆಗೆ ನನ್ನ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಿಕ್ಕಿದೆ ಅನ್ನತಕ್ಕಂಥ ಹೆಮ್ಮೆ ಇದೆ. ಆ ದಿಕ್ಕಿನಿಂದ ಭಗವಂತ ಅವರಿಗೆ ಮುಂದಿನ ದಿನದಲ್ಲಿ ಸಂಘಟನೆ ಕೆಲಸವನ್ನ ಮಾಡಲಿಕ್ಕೆ ಎಲ್ಲ ರೀತಿಯ ಅನುಗ್ರಹವನ್ನು ಅನುಗ್ರಹಿಸಿ ಅನ್ನತಕ್ಕಂಥ ಮಾತನಾಡುತ್ತ, ಜೊತೆಗೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತು ನಮ್ಮ ಪಾರ್ಟಿಯ ಸಂಘಟನೆಯನ್ನ ಗಟ್ಟಿಯಾಗಿ ಬೆಳೆಸೋದಕ್ಕೆ ನಾವೆಲ್ಲರೂ ಕೂಡ ಆ ರೀತಿಯ ಸಹಕಾರವನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಶುಭವನ್ನ ಹಾರೈಸಿ ನನ್ನ ಮಾತನ್ನು ಮುಗಿಸಿದ ಜೈ ಜಯಕರಣ. ಶುಭ ಹಾರೈಕೆಯ ಮಾತುಗಳಿಗಾಗಿ ಮುಂದಿನ ಮಾತುಗಳಿಗಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಗಣೇಶ್ ಕಾಲೇ ಇವರಲ್ಲಿ ಕೇಳಿಕೊಳ್ಳುತ್ತದೆ. ಭಾರತ್ ಮಾತಾ ಕಿ. ಹೊಸದಾಗಿ ಜವಾಬ್ದಾರಿ ಸ್ವೀಕಾರ ಮಾಡಿರುವಂತ ನಮ್ಮೆಲ್ಲರ ಹೆಮ್ಮೆಯ ಸ್ನೇಹಿತರಾಗಿರುವಂತ ನಮ್ಮ ನಿಜದ ಸಾಂಸ್ಕೃತಿಕವಾಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ನಮ್ಮ ಜಿಲ್ಲೆಯ ಗೌರವಾನ್ವಿತ ಅಧ್ಯಕ್ಷರು, ಪುತ್ತೂರಿನ ಶಾಸಕರಾಗಿರುವ ಸನ್ಮಾನ್ಯ ಸಂದೀಪ್ ಪುಟ್ಟೂರವರೇ, ಕರ್ನಾಟಕ ರಾಜ್ಯದ ಸಚಿವರಾದ ಮತ್ತು ನಮ್ಮ ಸನ್ಮಾನ್ಯ ಶ್ರೀನಿವಾಸ್ ಬಿಡದಿ ಅವರೇ, ವೇದಿಕೆ ಆಸೀನದ ಪಕ್ಷದ ಎಲ್ಲ ಶಾಸಕ ಮಿತ್ರರೇ, ನಿಕಟಪೂರ್ವ ಶಾಸಕರೇ, ಮಾಜಿ ಮಂತ್ರಿಗಳೇ, ಪಕ್ಷದ ಅನ್ಯ ಜವಾಬ್ದಾರಿ ಹೊತ್ತಿರುವಂತಹ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಸುದ್ದಿ ಮತ್ತು ದರ್ಶನ ಮಾಧ್ಯಮದ ಸ್ನೇಹಿತರೆ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ನೇತಾರ, ಇವತ್ತು ರಾಜ್ಯದ ನೇತಾರರಾಗಿ ಆಗಮಿಸಿದಂತ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ದೇಶ ಆಗ್ತಾ ಇದೆ. ನಮ್ಮ ಪ್ರಧಾನಿಯವರು ಉಲ್ಲೇಖ ಮಾಡಿದ್ರು, ದೇಶದಲ್ಲಿ ಅತ್ಯಂತ ಪ್ರಮುಖವಾದ ನಿರ್ಣಯಗಳು ತೆಗೆದುಕೊಳ್ಳುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿ, ಕೃಷಿ ಕುಟುಂಬದಲ್ಲಿ ಜನಿಸಿ, ಡಿ.ಕೆ. ಸುರೇಶ್ ಅವರು ಸಣ್ಣ ಕರ್ಕೊಂಡು ಬಂದರೆ ಉಲ್ಲೇಖ ಮಾಡಿದ್ರು. ಶಾಖೆಯ ಅಂಗಳದಲ್ಲಿ ಬೆಳೆದು ಶಾಖೆಯ ವಿಚಾರಧಾರೆಯಿಂದ ಪ್ರೇರಣೆ ಪಡೆದುಕೊಂಡು ಅಲ್ಲಂತರ ಪ್ರಚಾರಕರಾಗಿ, ಧರ್ಮಜಾಗರ ಕಾರ್ಯಕರ್ತರಾಗಿ, ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿ, 3ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನನ್ನ ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿರುತ್ತೇನೆ. ನಮ್ಮೆಲ್ಲ ಒಂದು ಕನಸಿದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅತ್ಯಂತ ಶಿಸ್ತುಬದ್ಧವಾದ ಚುನಾಯಿತ ಪ್ರತಿನಿಧಿಗಳು, ಆದರೆ ರಾಜ್ಯ ಮಟ್ಟದ ನಾಯಕರಾಗಿ ಪಡೆಯುವುದಿಲ್ಲ ಅಂತ ಹೇಳಿ ಇವತ್ತು ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಕಾರ್ಯಕರ್ತನಿಗೆ ರಾಜ್ಯದ ಜವಾಬ್ದಾರಿ ವಹಿಸುವುದರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ನಾಯಕತ್ವವನ್ನು ವಹಿಸುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅದಕ್ಕಾಗಿ ಕರಾವಳಿ ಕರ್ನಾಟಕದ ನಾವೆಲ್ಲ ಒಂದಾಗಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಹಿಂದಿಟ್ಟುಕೊಂಡು ಅವರ ಕೈಯಲ್ಲಿ ಇನ್ನಷ್ಟು ಗಟ್ಟಿ ಮಾಡಿ ರಾಜ್ಯದ ಮತ್ತು ರಾಷ್ಟ್ರದ ರಾಜಕಾರಣದಲ್ಲಿ ನಮ್ಮ ಒಂದು ಪ್ರಮುಖವಾದ ಕೊಡುಗೆಯನ್ನು ಹೇಳಿಕೊಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ತಿಳಿದುಕೊಂಡು ನಿಮ್ಮೆಲ್ಲ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಇವತ್ತು ಇಲ್ಲಾಂತ ಹೇಳಿದ್ರೆ 2 ಬಾರಿ 3 ಬಾರಿ ಶಾಸಕರಾದ್ರು ಮತ್ತೆ ಬದಲಾವಣೆ ಆಯಿತು, ಅಲ್ಲಿ ಮುಗಿದು ಹೊಸ ಶಾಸಕರು ಬಂದಂತಾಗುತ್ತೆ. ಹಾಗಾಗಿ ರಾಜ್ಯದ ರಾಜಕಾರಣದಲ್ಲಿ ದಕ್ಷಿಣ ಕನ್ನಡ ಅತ್ಯಂತ ಪ್ರಮುಖವಾದ ಒಂದು ಜವಾಬ್ದಾರಿ ನಿರ್ವಹಿಸುವಂತಹ ಕಾಲಘಟ್ಟ ಅಂತ ಅಂದ್ಕೊಳ್ತೀನಿ ನಾನು. ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದೆ. ದೇಶದಲ್ಲಿ ಅನೇಕ ರಾಜಕೀಯ ಸಂಗತಿಗಳನ್ನ ಉಲ್ಲೇಖ ಮಾಡಿದರು.
ಉಲ್ಲೇಖ ಮಾಡಿದ್ರು ಅದನ್ನು ನಾವು ಕನ್ಸಿಡರಿಸಿಕೊಂಡಿರಲಿಲ್ಲ. ಅಥವಾ ದೇಶ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಒಂದು ಹೊಸ ದಾಪುಗಾಲ ನಡೀತಾ ಇದೆ. ಸಂಘದ ಶಾಖೆಯಲ್ಲಿ ಪರಂ ವೈಭವನ್ನೇ ತಸ್ವರಾಶ್ರಮ ಅಂತ ಹೇಳಬೇಕಾದ್ರೆ ಆಗತ್ತೆ ಯಾವಾಗ ಗೊತ್ತಿಲ್ಲ ಅಂತ ಅಂದುಕೊಂಡಿದ್ರು ನಾವು. ಆದರೆ ಇವತ್ತು ತಾಯಿ ಭಾರತಿ ಜಗದ್ವಂದ್ಯರಾಗ್ತಾ ಇದ್ದಾಳೆ, ಭಾರತ ಜಗದ್ಗುರು ಆಗ್ತಾ ಇದೆ.